ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ತನ್ಕೋತಿ ನೋಡ್ರಿ. ಇವತ್ತು ನೋಡ್ರಿ ನಮ್ಮ ತಂಗಿ ಹೊಕ್ಕಳ ಅಂದ್ರೆ ಬ್ಯಾಡ್ ಮೂಮೆಂಟ್ ನೋಡ್ರಿ. ನಮ್ಮ ತಂಗಿ ತವ್ರ ಮನೆಯಿಂದ ಗಂಡ ಮನೆಗೆ ಹೊಂಟಾಳ. ಆಮೇಲೆ ಏನೈತಿ ಮತ್ತು ಈಗ ಆಶಾನು ಹೋಗ್ಯಾಳ. ಊರಿಗೆ ಸ್ವಲ್ಪ ಕೆಲಸಕ್ಕೆ ಹೋಗ್ಬರ್ತಂದ ಇಷ್ಟರು ಕೂಡಿ ಹೋಗ್ತೀವಿ ನೋಡ್ರಿ. ನಾವೆಲ್ಲರೂ ಕೂಡಿ ಅಮ್ಮ ಸುಮ್ಮನೆ ಇಷ್ಟರು ಕೂಡ ಹೋಗ್ತೀವಿ. ಈಗ ನೋಡ್ರಿ ಈಗ ಅಮ್ಮು ನಾವು ಕೂಡ್ಕಿಸಿಂದ ನಮ್ಮ ಸಾನು ಏನೈತಿ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೊಂಟಿವಿ. ಬಾ ಸ್ಕೂಲಿಗೆ ಬಿಟ್ಟು ಬರಮ್ಮ ಸಾನು ಬಾ ಹೋಗಂಬಾ ಸಾನು. ಬಾಯ್. ಹೋಗು. ಉಟ್ಟು ಬಿಟ್ಟು ಬಂದ್ವಿ. ಈಗ ನಾಷ್ಟ ಮಾಡತ್ತೇವ್ರಿ. ನಾಷ್ಟ ಮಾಡೋಣ ಬರ್ರಿ. ಚಿನ್ನು ಬಾ ಇಲ್ಲಿ ನಾಷ್ಟ ಮಾಡೋಣ ಬಾ. ಊಟ ಅಲ್ಲಪ್ಪು ನಾಷ್ಟ. ಎಲ್ಲಾರು ನಾಷ್ಟ ಮಾಡೋಣ ಬರ್ರಿ. ಬೈ ಬೈ ಮಾತಾಡಕ್ ಬರಂಗಿಲ್ಲ ನಿನಗೆ? ಬೈ ಬೈ ಅಂತಾರ. ಬರ್ರಿ ಅನ್ಬೇಕು. ಬರ್ರಿ ಅನ್ಬೇಕು. ನಾಷ್ಟ ಮಾಡೋಣ ಬರ್ರಿ. ಬರ್ರಿ ಅಂಕಲ್ರಿ ಅಂಟಿರಿ ಅಜ್ಜಿರಿ ಅಂತ ನೋಡ್ರಿ. ಅವ್ ಬರ್ರಿ ಪಟ್ ನಾಷ್ಟ ಮಾಡೋಮಂತ. ಇವತ್ತು ನೋಡ್ರಿ ನಮ್ಮ ತಂಗಿ ಊರಿಗೆ ಹೋಗ ಅಂತ ಹೇಳಿದ್ನಲ್ಲ ಗಂಡ ಮನೆ ಬೆಳಿಗ್ಗೆ ಅವ್ರು ಕರ್ಯಾಕ್ ಬಂದಾರ ನೋಡ್ರಿ ಬೀಗರು. ಅವರಿಗೆಲ್ಲ ಊಟಕ್ಕೆ ಹಚ್ಕೊಟ್ಟು ಬಿಟ್ಟೋತನ ವೈನಿದಾರ ಅಡುಗೆ ಮಾಡಿದ್ರು. ಇಲ್ಲಿ ನೋಡಿ ಚಿನ್ನುಗದ ಊಟ ಮಾಡಿಸಿದ್ವಿ. ನೆಕ್ಸ್ಟ್ ನೋಡ್ರಿ ಇವರೆಲ್ಲ ಬಂದಾರ. ಈಗೆಲ್ಲ ಹೊರಗಿನ ಮಂದಿ ಕರೆದು ಉಡಿ ತುಂಬಿ ಕಳಿಸ್ತಾರೆ ನೋಡ್ರಿ. ಫಸ್ಟ್ ಟೈಮ್ ಹೊಂಟಾಳ್ರಿ ನಮ್ಮ ತಂಗಿ. ಹಾಗಾಗಿ ಅವರು ಸೀರೆ ಉಡಿಸಿ ಉಡಕ್ಕಿ ಹಾಕಿ ಕಳಿಸ್ತೀವಿ. ಈಗ ಒಂದು 5-6 ಮನೆ ಹಾಕಿ ಕಳಿಸ್ತೀವಿ ನೋಡ್ರಿ. ಹಂಗೆ ಎಲ್ಲರೂ ಬಂದಾರ. ಇನ್ನೇನು ಇಷ್ಟರೊಳಗೆ ನಾವು ಹೋಗ್ತೀವಿ ನೋಡ್ರಿ. ನಾನು ನಮ್ಮ ಅಕ್ಕ ಜೊತೆ ಹೊಂಟೀವಿ. ಈಗ ಎಲ್ಲರೂ ರೆಡಿಯಾಗಿ ನಿಂತೀವಿ. ಇನ್ನೇನು ಬಂದವ್ರಿಗೆಲ್ಲ ಎಲೆ ಅಡಿಕೆ ಕೊಡ್ಬೇಕಂತ ಸಂಪ್ರದಾಯ ನೋಡ್ರಿ. ಅವ್ರ ಕಡೆ ಏನೈತಿ ಬಂದು ಸೀರೆ ಉಡ್ಸಕ್ಕೆ ಯಾರು ಕರೆದಿರ್ತೀವಲ್ಲ ಅವರಿಗೆಲ್ಲ ಏನೈತಿ ಅಡಿಕೆ ಕೊಡ್ಬೇಕಂತ. ಹಾಗಾಗಿ ಅವರೇ ತೊಗೊಂಬಂದಾರ ಬರುವಾಗ. ಎಲ್ಲ ಜೋಡಿಸಿಡಾಕತ್ತೀವಿ. ಇನ್ನೇನು ಸೀರೆ ಉಡಿಸಿ ಕಳಿಸ್ತೀವಿ ನೋಡ್ರಿ. ಇದೊಂದು ನೋಡ್ರಿ ಭಾಳ ಬ್ಯಾಡ್ ಮೂಮೆಂಟ್ ಅನ್ಬೇಕು. ಹೆಣ್ಣು ಹುಟ್ಟಿದ ಮೇಲೆ ಎಷ್ಟು ಸ್ವಂತ ಮನೆ ಎಷ್ಟು ಇದು ಅಂದ್ರೂ ಒಂದಲ್ಲ ಗಂಡ ಮನೆಗೆ ಹೋಗೇಬೇಕು ನೋಡ್ರಿ. ಅದೊಂದು ಭಾಳ ಅಂದ್ರೆ ಭಾಳ ಫೀಲಿಂಗ್ ಆಗುತ್ತೆ. ಅದರೊಳಗೆ ನಮ್ಮ ತಂಗಿ ಲಾಸ್ಟ್ ತಂಗಿ ನೋಡ್ರಿ. ಎಲ್ಲರೂ ಏನೈತಿ ನಾವು ಜಲ್ದಿ ಮದ್ವೆ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಅಷ್ಟೇನು ಅನಿಸಿದ್ದಿಲ್ಲ. ಬಟ್ ಈಕಿ ಲಾಸ್ಟಾಗಿ ಹಾಗಾಗಿ ಒಂದು ಜಾಸ್ತಿ ಟೈಮ್ ಇದ್ದಿದ್ದೆ ಈಕಿನೇ ನಮ್ಮ ಮನೆಯೊಳಗೆ. ಹಾಗಾಗಿ ನಮ್ಮ ಅಣ್ಣಗಾಯ್ತು ನಮ್ಮ ಮಮ್ಮಿಗಾಯ್ತು ಭಾಳ ಅಂದ್ರೆ ಭಾಳ ಫೀಲಿಂಗ್ ಆಗೈತೆ. ಎಲ್ಲರೂ ಭಾಳ ಮಿಸ್ ಮಾಡ್ಕೊಂಡು ನಮ್ಮ ತಂಗಿಗೆ. ಬರ್ರಿ ಏನೇನು ಪದ್ಧತಿ ಎಲ್ಲ ಮಾಡಿಬಿಟ್ಟು ಆಕಿಗೆ ಉಡಿಯೋದು ತುಂಬಿ ಆಕಿನ ಜೊತೆ ನಾವು ಹೋಗ್ತೀವಿ. ಬಟ್ ಆದರೂ ಎಷ್ಟು ದಿನ 1-2-3-4 ದಿನ ಇಡ್ತೀವಿ ಮತ್ತು ವಾಪಸ್ ಬರಲೇಬೇಕಲ್ರಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳಕತ್ತೀವಿ. ಬ್ಯಾಗ್ ಆಲ್ಮೋಸ್ಟ್ ಎಲ್ಲನೂ ಬ್ಯಾಗ್ನು ಪ್ಯಾಕ್ ಮಾಡಿ ಇಟ್ಟಿವಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಬ್ಯಾಗ್ ಪ್ಯಾಕ್ ಆಗೈತಿ. ಅಂದ್ರೆ 4-5 ದಿವಸ ಅಲ್ಲೇ ಇರ್ಬೇಕಾಗತ್ತೆ ನೋಡ್ರಿ. ನಾವು ನಮ್ಮ ತಂಗಿ ಜೊತೆ 5 ದಿವಸ ಆದಮೇಲೆ ವಾಪಸ್ ಆಕಿನ ಕರ್ಕೊಂಬರ್ತೀವಿ. ಯಾಕಂದ್ರೆ ಮುಹೂರ್ತ ಸರಿ ಇಲ್ಲ ಅಂತೇಳಿ ನೋಡ್ರಿ. ಈಗೆಲ್ಲ ಬ್ಯಾಗ್ ರೆಡಿ ಮಾಡಿ ಇಟ್ಟಿವಿ. ನಮ್ಮ ಅಣ್ಣನೂ ಇಲ್ಲೇ ಕುಂತಾರ. ಇನ್ನೇನು ಸೀರೆ ಉಡಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ನಾವು.
ತಂಗಿ ಗಂಡ ಮನೆಗೆ ಹೊಂಟ ಎಲ್ಲ ಕಡೆ ಹೋಗಿ ಉಡಾಕಿ ಹಾಕ್ಸ್ಕೊಂಡು ಹೊಂಟ ನೋಡ್ರಿ. ಈಗ ಎಲ್ಲರ ಮನೆಗೆ ಉಡಾಕಿ ಹಾಕೊಂಡು ಇನ್ನೇನು ಹೋಗ್ತೀವಿ ನೋಡ್ರಿ. ಎಲ್ಲರ ಮನೆಗೆ ಹಾಕೊಳಕತ್ತ.
ಈಗ ನೋಡ್ರಿ ಫೈನಲಿ ಹೋಗೋದು ಬಂದೇ ಬಿಡುತ್ತೆ ನೋಡ್ರಿ. ಎಲ್ಲರೂ ಫುಲ್ ಭಾಳ ಅಂದ್ರೆ ಭಾಳ ಆಗತ್ತಿದ್ರು ನೋಡ್ರಿ ಎಲ್ಲರೂ. ಅದಕ್ಕೆ ಈಗ ಒಂದು ಸ್ವಲ್ಪ ಇಲ್ಲಿ ಅತ್ತಿ ನಗಸಾಕತ್ತಾರ ಮೂಡ್ ಚೇಂಜ್ ಆಗಲ್ಲ ಅಂಥೇಳಿ. ಎಲ್ಲರದು ಮೂಡ್ ಅಂತೂ ಅಷ್ಟು ಇದಾಗೈತೆ ರೀ. ಯಾಕಂದ್ರೆ ಜಾಸ್ತಿ ಟೈಮ್ ಇದ್ದಕ್ಕಿ ಮತ್ತೆಲ್ಲ ಓನಾಗೆಲ್ಲ ಓಡಾಡ್ಕೊಂಡು ಎಲ್ಲ ಜೊತೆ ಮಾತಾಡ್ಕೊಂಡು ಫುಲ್ ಕಾಮಿಡಿಯಾಗಿ ಇದು ಮಾಡ್ಕೊಂಡಿದ್ದಿಲ್ಲ ರೀ. ಈಗ ಒಮ್ಮೆ ಭಾಳ ದಿನ ಮ್ಯಾಗ ಹೋಗೋಣ, ಈಗ ವಾಪಸ್ ಏನೈತಿ ಗಂಡ ಮನೆಯೂ ಎಲ್ಲರಿಗೆ ಫುಲ್ ಫೀಲಿಂಗ್ ಆಗೋದೇ ಇಲ್ಲ. ಹಾಗಾಗಿ ಎಲ್ಲರೂ ಈಗ ನೋಡಿರಿ ಫೈನಲಿ ಹೊಂಟಾಳಿಗೆ ನಾವು ನೋಡಿರಿ ಫುಲ್ ಮೂಡ್ ಆಫ್ ಆಗ್ತದಕ್ಕೆ ನಮ್ಮ ತಂಗಿದು. ಯಾಕಂದ್ರೆ ಭಾಳ ಸೆನ್ಸಿಟಿವ್ ಅದ ನೋಡಿರಿ ನಮ್ಮ ತಂಗಿ. ಲಾಸ್ಟ್ ತಂಗಿ ಭಾಳ ಪ್ರೀತಿಯಿಂದ ಬೆಳೆಸಿ ಹಂಗಾಗಿ ಆಕಿ ಜಾಸ್ತಿ ದಿನ ನಮ್ಮ ಅಣ್ಣನಾಯಿತು ನಮ್ಮ ಮಮ್ಮಿನಾಯಿತು ಇಲ್ಲ ಮನೆಯೊಳಗೆ ಬಿಟ್ಟು ಇದ್ದಿದ್ದೇ ಇಲ್ಲ ನೋಡ್ರಿ. ಆಕಿ ಜಾಸ್ತಿ ಏನೈತಿ ಇದ್ದು ಮನೆಯಾಗೆ ಇರ್ತಿದ್ಲು ಅವರಿಬ್ಬರ ಜೊತೆನೂ. ಎಲ್ಲರೂ ಬಿಜಾಪುರಕ್ಕೆ ಅದು ಬಂದರೂ ಸಹ ಒಂದೇ ದಿನ ಇಲ್ಲ 2 ದಿನ ಅಷ್ಟೇ ಇರ್ತಿದ್ಲು. ಹಾಗಾಗಿ ಎಲ್ಲರಿಗೆ ಜಾಸ್ತಿನೇ ಫೀಲ್ ಆಗತೈತಿ. ಆದರೆ ಏನು ಮಾಡೋದು ಅನಿವಾರ್ಯ ನೋಡಿರಿ, ಗಂಡ ಮನೆಗೆ ಹೋಗಲೇಬೇಕು ಹೆಣ್ಣಾಗಿ ಹುಟ್ಟಿದ ಮೇಲೆ. ಹಾಗಾಗಿ ಈಗ ಹೊಂಟಿವಿ. ಬರೀ ನಾನು ನಮ್ಮ ಅಕ್ಕನೂ ಹೊಂಟಿವಿ ಆಕಿನ ಜೊತೆ. ಬರೀ ಕಂಟಿನ್ಯೂ ಆಗಿ ಏನಾಗುತ್ತೆ ಎಲ್ಲ ಶೇರ್ ಮಾಡ್ಕೋತ ಕಾರ್ ಒಳಗೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋ. ಎಲ್ಲರದ್ದು ಮುಖ ನೋಡ್ರಿ. ನಾ ಊರು ಬಿಟ್ಟು ತಿರುಗಿ ಕೋಲಾರ ಸನಿಯಾಗ ಬಂದ್ರೆ ಸಹ ಮುಖದ ಫೇಸ್ ಇದನ್ನೇ ಚೇಂಜ್ ಆಗಿಲ್ಲ. ಹಾಗೆ ಕಂಟಿನ್ಯೂ ಆಗಿ ಮಾತಾಡ್ಕೊಂಡೇ ಹೊಂಟೀವಿ. ಬಟ್ ಅದ್ರ ಮೂಡ್ ಹೆಂಗೆ ಚೇಂಜ್ ಆಗತ್ತೆ ನೋಡ್ರಿ. ತಿರುಗಿ ಕೋಲಾರ ಬಂತು ನೋಡ್ರಿ. ಕೋಲಾರ ಸನಿ ಇದ್ದೀವಿ ಹೊರಗೆ ನೋಡ್ರಿ. ಕೋಲಾರ ಸೈಡ್ ಇದ್ದು ಬೀಚ್ ನೋಡ್ರಿ ಮಸ್ತ್ ಕಾಣಕತ್ತೈತಿ. ಈವ್ನಿಂಗ್ ಆಗೇ ಬಿಡುತ್ತೆ ನೋಡ್ರಿ. ಲೇಟ್ ಆಯಿತು ಜಲ್ದಿ ಹೋಗ್ಬೇಕಂದ್ರು ಅಲ್ಲಿಂದ ಬರ್ಬೇಕಾದ್ರೆ ಮತ್ತೆ ಲೇಟೇ ಆಯ್ತು ನೋಡ್ರಿ. ಈಗ ನೋಡ್ರಿ ಬಂತು ಬೀಳ್ಗಿ. ಬರೀ ಈಗ ನೆಕ್ಸ್ಟ್ ಅವ್ರ ಮನೆಗೆ ಹೋಗೋಣ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಮಾಡ್ಕೋತಂತ. ಈಗ ನೋಡ್ರಿ ಬೀಳಿಗೆಗೆ ಬಂದೇ ಬಿಟ್ವಿ. ಮನೆ ಹತ್ರ ಇಲ್ಲಿ ದೇವಸ್ಥಾನ ಇತ್ತು. ಇಲ್ಲಿ ಕಾರೊಳಗೆ ಇಳಿಸಿ ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ಯಾರ ನೋಡ್ರಿ. ಅವ್ರು ಬರೋಕತ್ತಾರತ್ತು ವೇಟ್ ಮಾಡತ್ತಿದ್ವಿ. ನೆಕ್ಸ್ಟ್ ನೋಡ್ರಿ ಬಂದು ಅವ್ರು ಸೀರೆ ಅದೇ ನಾವು ಉಡೋಕೆ ಹಾಕಿರ್ತಾರಲ್ಲ ಅದೇ ಸೀರೆ ಮ್ಯಾಗೆ ಹೋಗ್ಬೇಕಂತ ಮನೆಗೆ. ಹಾಗಾಗಿ ಅದು ಸೀರೆ ತೆಗೆದು ಇದ್ರೊಳಗೆ ಇಟ್ಟಿದ್ವಿ. ಕಾರೊಳಗೆ ಅದು ತೊಗೊಂಡು ಉಡೋಕೆ ಹಾಕ್ಕೊಂಡು ನೆಕ್ಸ್ಟ್ ಈಗ ಮತ್ತೆ ಅವ್ರ ಮನೆಗೆ ಹೋಗ್ತೀವಿ ನೋಡ್ರಿ. ಈಗ ನೋಡ್ರಿ ಗುಡಿಯಿಂದ ನೆಕ್ಸ್ಟ್ ಮನೆಗೆ ಹೊಂಟಿವಿ. ಅವ್ರ ಹೆಣ್ಮಗಳು ಬಂದರು. ಅವ್ರು ಆರತಿ ಮಾಡ್ಕೇಶನ್ ಕುಂಕುಮ ಹಚ್ಚಿ ಕರ್ಕೊಂಡು ಹೊಂಟಾರ ನೋಡ್ರಿ. ಬರೀ ಈಗ ಅವ್ರ ಮನೆಗೆ ಹೋಗಿ ಮತ್ತೆ ಮನೆ ತುಂಬಿಸ್ಕೋತಾರ ಸಸಿನ. ಎಷ್ಟೇ ಅಲ್ಲಿ ದುಃಖ ಇದ್ರು ಇಲ್ಲಿ ಖುಷಿ ಇರಲೇಬೇಕು ನೋಡ್ರಿ. ಯಾಕಂದ್ರೆ ಹೊಸ ಜೀವನ ಹೊಸ ಮನೆ ಹೊಸದಲ್ಲೇ ಎಲ್ಲ ಹಾಗೆಲ್ಲ ಹೊಂದ್ಕೋತಾತ್ ನೋಡ್ಬೇಕು ನೋಡ್ರಿ.
ನೋಡ್ರಿ ಒಳಗೆ ಬಂದು ಕಾಲಕ್ಕಿದ್ದು ನೋಡ್ರಿ ಸಸಿ ಕಾಲು ಹಾಕಿ ಆಮೇಲೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿದ್ಲು. ನೆಕ್ಸ್ಟ್ ಮಾತಾಡ್ಕೋ ಕೂತ ನೋಡ್ರಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ಹೆಣ್ಮಕ್ಳ ಜೀವನನೇ ಇಷ್ಟೇ ನೋಡ್ರಿ, ಇರೋದೆಲ್ಲ ತವ್ರ ಮನೆಯಾಗ ಇರೋದು, ಬೆಳೆಯೋದು, ಹುಟ್ಟೋದು ಎಲ್ಲನೂ ಮಾಡೋದು. ನೆಕ್ಸ್ಟ್ ನೋಡ್ರಿ ಗಂಡ ಮನ್ಯಾಗ ಹೋಗಿ ಜೀವನ ಪೂರ್ತಿ ಇರೋದು ನೋಡ್ರಿ. ಇದೇ ಹೆಣ್ಣಿನ ಜೀವನ. ಹಾಗಾಗಿ ಹೆಣ್ಣು ಹೆಂಗಿದ್ರು ಅದು ಎಷ್ಟು ದಿನ ಆದರೂ ತವ್ರ ಮನೆ ಶಾಶ್ವತ ಅಲ್ಲತ್ತೆ ಯಾಕಂತಾರೆ ಮಾತಿಗೆ ಅದೇ ಕರೆ ನೋಡ್ರಿ. ಬರೀ ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.